ಇತ್ತ ವೈಶಾಖ್ ಆತ್ಮಹತ್ಯೆ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ವೈಶಾಖ್ ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಗೊತ್ತಿಲ್ಲ. ಚಿಕ್ಕ ವಯಸ್ಸಿನಿಂದ ನಾವು ಇಬ್ರು ಕೂಡ ಸ್ನೇಹಿತರಾಗಿದ್ವಿ. ವೈಶಾಖ್ ಯಾಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಗೊತ್ತಿಲ್ಲ ಅಂತ ಅವರ ಸ್ನೇಹಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವನ ಜೊತೆ ಮಾತು ಬಿಟ್ಟು ಸುಮಾರು ವರ್ಷಗಳೇ ಆಯಿತು. ಮೃತ ವೈಶಾಖ್ ಉಪಾಧ್ಯಾಯ ಸ್ನೇಹಿತ ಅರ್ಜುನ್ ಕೊಟ್ಟಿರುವ ಹೇಳಿಕೆ ಇದು. ಯಾವುದೇ ವಿಚಾರಗಳ ಬಗ್ಗೆ ಅವರು ಹೇಳಿಕೊಂಡಿರಲಿಲ್ಲ. ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಮೃತ ವೈಶಾಖ್ ಉಪಾಧ್ಯಾಯ ಸ್ನೇಹಿತ ಅರ್ಜುನ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಾಲ್ಯದಿಂದಲೂ ಕೂಡ ನಾವಿಬ್ರು ಸ್ನೇಹಿತರು, ಆದರೆ ಕೆಲ ವರ್ಷಗಳಿಂದ ನನ್ನ ಮತ್ತು ಆತನ ನಡುವೆ ಮಾತುಕತೆ ಇರಲಿಲ್ಲ ಅಂತ ಅರ್ಜುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾತಿನ ಕೇಳಿ ಇಲ್ಲಿ ಬಂದಿದ್ದೀನಿ ನಾನಷ್ಟೇ. ಅವ್ರ ತಂದೆಯವ್ರಾಗಿ FIR ಫೈಲ್ ಮಾಡಿ ಬಂದಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆಗ್ಬೇಕು. ಅದ್ ಬಿಟ್ರೆ ನನಗೇನು ವಿಚಾರ ಗೊತ್ತಿಲ್ಲ ಜಾಸ್ತಿ. ಇಲ್ಲ ಅದೇನು ಹೇಳ್ಕೊಟ್ಟೆ. ನಾನು ವೈಶಾಖಿಂದ 8 years ಇಂದ ಸಂಪರ್ಕದಲ್ಲಿ ಇಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನು ಇಲ್ಲ. FIR ಆಗಿದೆ ಅಂತ ಹೇಳಿದ್ರು. ಈಗ ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ಮೇಲೆ ಇನ್ನೇನು ಗೊತ್ತಿಲ್ಲ ನಂಗೆ. ಇಲ್ಲ ನನ್ನ ಜೊತೆ ನಾನು 10 years ಆಯ್ತು ಅವ್ನ ಸಂಪರ್ಕ ಇಲ್ಲ. ಈಗ 8 years ಆಯ್ತು ಅವ್ನ ಸಂಪರ್ಕ ಬಿಟ್ಟು. ನಾವು ಒಟ್ಟಿಗೆ ಚಿಕ್ಕವರಿದ್ದಾಗ ಒಟ್ಟಿಗೆ ಓಡಾಡ್ತಾ ಇದ್ವಿ ಎಲ್ಲ ಕಡೆ. ಫ್ಯಾಮಿಲಿ ಟ್ರಿಪ್ಸ್ ಎಲ್ಲ ಫ್ಯಾಮಿಲಿ ಫ್ರೆಂಡ್, ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್, ತುಮಕೂರಿನವರೆಲ್ಲ ನಾವು. ಸೊ ಅದ್ ಬಿಟ್ರೆ ನನಗೇನು ಗೊತ್ತಿಲ್ಲ ಸರ್. ತಾವೊಂದು ಮಾತಿನ ಕೇಳಿ ಇಲ್ಲಿ ಬಂದಿದ್ದೀನಿ ನಾನಷ್ಟೇ. ಅವ್ರ ತಂದೆಯವ್ರಾಗಿ FIR ಫೈಲ್ ಮಾಡಿ ಬಂದಿದ್ದಾರೆ. ಈಗ ಪೋಸ್ಟ್ ಮಾರ್ಟಮ್ ಆಗ್ಬೇಕು. ಅದ್ ಬಿಟ್ರೆ ನನಗೇನು ವಿಚಾರ ಗೊತ್ತಿಲ್ಲ ಜಾಸ್ತಿ. ಇಲ್ಲ ಅದೇನು ಹೇಳ್ಕೊಟ್ಟೆ. ನಾನು ವೈಶಾಖಿಂದ 8 years ಇಂದ ಸಂಪರ್ಕದಲ್ಲಿ ಇಲ್ಲ. ಅದೇ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್. ಅವ್ರ ತಂದೆ ನಮ್ಮ ತಂದೆ ಎಲ್ಲ ಒಟ್ಟಿಗೆ ಓದ್ದವರು ಅಷ್ಟೇ ಹೊರತು ಅದ್ರ ಮೇಲೆ ಏನು ಇಲ್ಲ. FIR ಆಗಿದೆ ಅಂತ ಹೇಳಿದ್ರು. ಈಗ ಪೋಸ್ಟ್ ಮಾರ್ಟಮ್ ಬರ್ತಾರೆ ಅಂತ ಹೇಳಿದ್ರು ಹೊರತು ಅದ್ಮೇಲೆ ಇನ್ನೇನು ಗೊತ್ತಿಲ್ಲ ನಂಗೆ. ಇಲ್ಲ ನನ್ನ ಜೊತೆ ನಾನು 10 years ಆಯ್ತು ಅವ್ನ ಸಂಪರ್ಕ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ವೈಶಾಖ್ ಆತ್ಮಹತ್ಯೆ ಕೇಸ್. ನಿನ್ನೆ ರಾತ್ರಿ ನಟಿ ಕೃಷಿತಾ ಪಂಡ ಮನೆಯಲ್ಲಿ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನಲ್ಲಿ ಕೃಷಿ ಫ್ಲಾಟ್ನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ಅಪಾರ್ಟ್ಮೆಂಟ್ ಇದೆ. ಹಾಗೆಯೇ RR ನಗರ ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಇನ್ನು ಘಟನೆ ನಡೆದ ಸ್ಥಳದಿಂದ ಅಂತ ಹೇಳಿದ್ರೆ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನಿಂದ ನಮ್ಮ ಪ್ರತಿನಿಧಿ ಸುಚಿತ್ರ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಂಡ ಅವರ ಸ್ನೇಹಿತ ನಿನ್ನೆ ರಾತ್ರಿ 8:30 ಸುಮಾರಿಗೆ RR ನಗರ ಬಳಿ ಇರುವಂತಹ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಏನು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀರಾ, ಈ ಒಂದು ಅಪಾರ್ಟ್ಮೆಂಟ್ ಏನಿದೆ, ಇದೇ ಒಂದು ಅಪಾರ್ಟ್ಮೆಂಟ್ನಲ್ಲಿ ಕೃಷಿತಾ ಪಂಡ ಅವರ ಸ್ನೇಹಿತ ವೈಶಾಖ್ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾತ್ರಿ 8:30 ಸುಮಾರಿಗೆ ನಟಿ ಕೃಷಿತಾ ಪಂಡ ಅವ್ರಿಗೂ ಕೂಡ ಕರೆ ಮಾಡಿ ತಿಳಿಸ್ತಾರೆ, ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ನಾನು ಸಾಕಷ್ಟು ಕುಗ್ಗೋಗಿದ್ದೀನಿ ಅಂತ ಹೇಳಿ ಕೃಷಿತಾ ಪಂಡ ಅವ್ರಿಗೆ ಕರೆ ಮಾಡ್ತಾರೆ. ಕೃಷಿತಾ ಪಂಡ ಅವರು ಕೂಡ ಸಮಾಧಾನವನ್ನ ಮಾಡ್ತಾರೆ. ಇವತ್ತು ರಾತ್ರಿ ಅಲ್ಲೇ ಇರು, ನಾಳೆ ಬೆಳಿಗ್ಗೆ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ, ದೇವರ ದರ್ಶನವನ್ನ ಮಾಡೋಣ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಒಂದಷ್ಟು ಸಮಾಧಾನದ ಮಾತುಗಳನ್ನ ಆಡ್ತಾರೆ. ಆದ್ರೂ ಕೂಡ ವೈಶಾಖ್ ಅವರು ಓಕೆ ಅಂತ ಹೇಳಿರ್ತಾರೆ. ಅದಾದ ನಂತರದಲ್ಲಿ ರಾತ್ರೋರಾತ್ರಿ ಅವರು ಆತ್ಮಹತ್ಯೆಯನ್ನ ಕೂಡ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಏನು 11:30 ಸುಮಾರಿಗೂ ಕೂಡ ಕೃಷಿತಾ ಪಂಡ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇದರ ಬಗ್ಗೆನೂ ಕೂಡ RR ನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಸದ್ಯ ಪೊಲೀಸರು ಕೂಡ ತನಿಖೆನ ಮಾಡ್ತಾ ಇದ್ದಾರೆ. ಹಿಂದೆ ಕಳೆದ 3-4 ತಿಂಗಳ ಹಿಂದೆ ನಟಿ ಕೃಷಿತಾ ಪಂಡ ಹಾಗೆ AVR ರೆಡ್ಡಿ ವಿಚಾರವಾಗಿ ವೈಶಾಖ್ನನ್ನ ಅರೆಸ್ಟ್ ಅನ್ನು ಕೂಡ ಮಾಡಿದ್ರು HAL ಪೊಲೀಸ್ ಅವರು. ಏನು AVR ರೆಡ್ಡಿಗೆ ಬೆದರಿಕೆಯನ್ನ ಆಗ್ತಿದ್ದಾರೆ ಅನ್ನೋ ಆರೋಪದ ಮೇರೆಗೆ AVR ರೆಡ್ಡಿ ವೈಶಾಖ್ ಮೇಲೆ HAL ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ದಾಖಲು ಮಾಡಿದ್ರು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಆತನನ್ನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದ ನಂತರದಲ್ಲಿ ಆತ ಸಾಕಷ್ಟು ಕುಗ್ಗೋಗಿದ್ದ. ಪತ್ನಿ ಯಾವಾಗಲೂ ಕೂಡ ವೈಶಾಖ್ ಜೊತೆ ಇದೇ ವಿಚಾರವಾಗಿ ಜಗಳವನ್ನ ಕೂಡ ಮಾಡ್ತಾ ಇದ್ರು. ಅದಾದ ನಂತರದಲ್ಲಿ ಏನು ಕೃಷಿತಾ ಪಂಡ ಹಾಗೆ ವೈಶಾಖ್ ನಡುವೆ ಈ ಹಿಂದೆಯೂ ಕೂಡ ಉತ್ತಮ ಸ್ನೇಹ ಸಂಬಂಧ ಇತ್ತು. ಅದಾದ್ಮೇಲೂ ಕೂಡ ಅದು ಸ್ನೇಹ ಹಾಗೆ ಮುಂದುವರೆದ ನಂತರದಲ್ಲಿ ಆತ ಜೂನ್ 24ನೇ ತಾರೀಕು ಆತ ಕೃಷಿತಾ ಪಂಡ ಮನೆಗೆ ಬಂದಿದ್ದಾನೆ. ಅದಾದ ನಂತರದಲ್ಲಿ ಆತನ ಬಳಿಯೂ ಕೂಡ ಈ ಒಂದು ಅಪಾರ್ಟ್ಮೆಂಟ್ನ ಒಂದು ಕೀ ಇತ್ತು. ಹಾಗೆ ಕೃಷಿತಾ ಪಂಡ ಬಳಿಯೂ ಕೂಡ ಒಂದು ಕೀ ಇರುತ್ತೆ. ಬಂದಂಥವನು ನಿನ್ನೆ ಕೃಷಿತಾ ಪಂಡ ಯಲಹಂಕ ಬಳಿ ಇರ್ತಾರೆ. ಹೀಗಾಗಿ ಆಕೆ ಈ ಒಂದು ಅಪಾರ್ಟ್ಮೆಂಟಲ್ಲಿ ಇರೋದಿಲ್ಲ. ಅದಾದ ನಂತರದಲ್ಲಿ ಒಬ್ಬನೇ ಇದ್ದಾಗ ಈ ರೀತಿಯಾಗಿ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಈ ಹಿಂದೆ ಏನಾದರೂ ಕಾರಣ ಇದೆಯಾ, ಆತ್ಮಹತ್ಯೆಗೆ ನಿಖರ ಕಾರಣ ಏನು, ಯಾವುದಕ್ಕೋಸ್ಕರ ಈತ
ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ, ಯಾರಾದರೂ ಬೆದರಿಕೆಯನ್ನು ಹಾಕಿದ್ರ ಅಥವಾ ಈ ಒಂದು ಆತ್ಮಹತ್ಯೆ ಹಿಂದೆ ಯಾವ್ದಾದ್ರು ಉದ್ಯಮಿಯ ಕೈವಾಡ ಇದೆಯಾ, ಹಾಗೆ ಈ ಒಂದು ಆತ್ಮಹತ್ಯೆಯ ಬಗ್ಗೆ ಏನಾದರೂ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರಾ ಅಥವಾ ಸೆಲ್ಫಿ ವಿಡಿಯೋನ ಮಾಡಿ ಇಟ್ಟಿದ್ದಾರಾ ಅಂತ ಹೇಳಿ ಈಗಾಗಲೇ ಆರ್.ಆರ್. ನಗರ ಪೊಲೀಸರು ಕೂಡ ಒಂದಷ್ಟು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ತನಿಖೆಯನ್ನು ಮಾಡ್ತಿರುವಂತಹ ಪೊಲೀಸರು ನಟಿ ಕೃಷಿತಾ ಪಂಡ ಅವರನ್ನು ಕೂಡ ವಿಚಾರಣೆಯನ್ನು ಮಾಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಜಯನ್ ಜೊತೆ ಸುಚಿತಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು.